ಚೇತನನ್ನು ಗಡೀಪಾರು ಮಾಡಲೇಬೇಕು. ಚೇತನ್ಗೆ ಅಹಿಂಸಾ ಚೇತನ್ಗೆ ಇವನನ್ನು ದೇಶದಿಂದ ಒದ್ದೋಡಿಸಿ ಹಿಂಸಾ ಪ್ರವೃತ್ತಿಯಲ್ಲಿ ತೊಡಗಿರತಕ್ಕಂತಹ ಇವನ ಚೇತನ, ಇದಕ್ಕೆ ಇವನ ಹೆಸರಿಗೆ ಒಂದು ರೀತಿ ಅವನೇ ಕಳಂಕ ತಂದುಕೊಳ್ಳೋಂಥ ಕೆಲಸ ಮಾಡಿದ್ದಾನೆ. ಯಾಕೆಂತಂದರೆ ಇಂದಿನಿಂದಲೂ ಸಹ ಹಳ್ಳಿಗಳಲ್ಲಿ ಜಾತಿ ಇಲ್ಲ. ಅವರ ಕುಲಕಸುಬಿಗೆ ಅನುಸಾರವಾಗಿ ಅವರು ಜಾತಿಯನ್ನು ಇಂಗಿಡಿಸ್ಕೊಂಡಿರ್ತಕ್ಕಂಥದ್ದೇ ಹೊರತು ಎಲ್ಲರೂ ಸಹ ಒಕ್ಕಲು ಮನತನದವರೇ. ಎಲ್ಲರನ್ನ ಅನುಸರಿಸಿಕೊಂಡು ಹಳ್ಳಿಗಳಲ್ಲಿ ಇರತಕ್ಕಂತಹ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂತಹ ಪಟೇಲರಿರ್ಬೋದು, ಗೌಡರಿರ್ಬೋದು, ಆ ಮನೆತನದವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಿದರ್ಶನಗಳು ಇವತ್ತಿಗೂ ಸಹ ಇತಿಹಾಸ ದಾಖಲೆಯಾಗಿದೆ. ಇತಿಹಾಸ ಪುಟಗಳಲ್ಲಿ ನಾವು ಓದಬಹುದಾಗಿದೆ. ಆದ್ದರಿಂದ ಇಂಥ ಈ ಒಂದು ಹಿಂಸಾ ಪ್ರವೃತ್ತಿಯ ಚೇತನ ಅಂತಕ್ಕಂತಹ ಇವನನ್ನು ಈ ಸರ್ಕಾರ ಇಂಥವರು ಈ ರೀತಿ ಮಾತಾಡೋದು ಪೇಪರು ಸ್ಥಳೀಯರು ಮಂಜಣ್ಣೆಲ್ಲ ನಮ್ಮ ಗೌಡ್ರು ಮಾತಾಡಿದ್ರೆ ಅಂತ ಇದು ಮಾಡ್ತಾವ್ರೆ. ಗೌಡ್ರೆ ಮಂಜಣ್ಣ ಮಾತಾಡ್ತಾನೆ ನಮ್ಮದು ಒಂದು ದೇಶ, ನಮ್ಮ ನಾಡಿನಲ್ಲಿ ಒಂದು ವಿಶಿಷ್ಟವಾದ ಸಂಸ್ಕೃತಿ ಆಚರಣೆಗಳಿದ್ದಾವೆ. ಈ ಉಚ್ಚ ಆರೋಗ್ಯ ಮತಿಜ್ಞಾನಿ ಏನು ಚೇತನ್ ಇದ್ದಾನೆ, ಇವನು ನಮ್ಮ ದೇಶವಾಸಿ ಅಲ್ಲ, ಈ ಭಾರತದ ಪ್ರಜೆಯೂ ಅಲ್ಲ, ಅವನಿಗೆ ಪೌರತ್ವನೂ ಇಲ್ಲ. ಅತಿಥಿ, ಇಲ್ಲಿ ಅತಿಥಿ ದೇವೋಭವ ಅಂತಕ್ಕಂಥ ಒಂದು ಸಂಪ್ರದಾಯ ಇದೆ. ಬಹುಶಃ ಅದನ್ನು ಅವನು ಎಲ್ಲೇ ಮೀರಿ ಬಳಸ್ಕೊತಾ ಇದ್ದಾನೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾ ಇದ್ದಾನೆ. ಕೆಂಪೇಗೌಡರನ್ನ ಅವನು ಮೊದಲಿಸ್ತಾ ಇದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಲ್ಪ ಐತಿಹಾಸಿಕ ವ್ಯಕ್ತಿ ಅಂತ. ಅತ್ಯಲ್ಪ ಐತಿಹಾಸಿಕ ವ್ಯಕ್ತಿ. ನೀವೇನು ಅವತ್ತಿಂದ ಹುಟ್ಟಿ ಅವ್ರ ಸಾಧನೆನೆಲ್ಲ ನೋಡ್ಕೊಂಡು ಹೇಳೋ ಬೀಳು ಕಂಡ್ಕೊಂಡು ಬಂದಿದ್ದನ್ನ ವೆರಿ ಫಸ್ಟಿಂಗ್ ಅವ್ನು ಹೇಳ್ಬೇಕಂದ್ರೆ ಅವನು ಹುಟ್ಟಿನ ಇತಿಹಾಸನ ಹೇಳಬೇಕು, ಆಮೇಲೆ ಬರಬೇಕು. ಇಲ್ಲಿ ಅವನು ಅತಿಥಿಯಾಗಿದ್ದಾನೆ. ನಮ್ಮ ನಾಡು ನುಡಿಯನ್ನು ಏಕತೆಯನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾನೆ. ಈ ಹಿಂದೆ ಅಂಬೇಡ್ಕರ್ ಅವ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿದ್ದಾನೆ, ಗಾಂಧೀಜಿಯವ್ರ ಬಗ್ಗೆ ಮಾಡಿದ್ದಾನೆ, ಬ್ರಾಹ್ಮಣ ಸಮುದಾಯದವ್ರ ಬಗ್ಗೆ ಮಾಡಿದ್ದಾನೆ. ಇವತ್ತು ನಾಡ ಪ್ರಭು ಅಂತ ಏನು ನಮ್ಮ ಒಕ್ಕಲಿಗರೆಲ್ಲ ಕುಲತಿಲಕ ಅಂತ ಕರಿತೀವಿ, ನಾವೆಲ್ಲ ಅವ್ರನ್ನ ತುಂಬ ಆರಾಧ್ಯ ಒಂದು ಸ್ಥಾನದಲ್ಲಿಟ್ಟು ಗೌರವಿಸ್ತೀವಿ, ಅವರ ಬಗ್ಗೆ ಕೂಡ ಕೈಲಾಗಿ ಕಾಮೆಂಟ್ ಮಾಡ್ತಾ ಇದ್ದಾನೆ. ಇದೇ ಚೇತನ ಬಗ್ಗೆ 2022ರಲ್ಲಿ ಪೊಲೀಸ್ ಇಲಾಖೆ ಅವನನ್ನು ಗಡೀಪಾರು ಮಾಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡಿರುತ್ತೆ. ಆದಾಗ್ಯೂ ಕೂಡ ಅವನು ಉಚ್ಚಾಟವನ್ನು ಮುಂದುವರಿಸ್ತಾ ಇದ್ದಾನೆ. ಸಾಮುದಾಯಿಕವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ. ನಿಂದಿಸ್ತಕ್ಕಂಥ ಸಮಾಜವನ್ನು ಒಂದೊಂದು ವರ್ಗದವ್ರನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಅಥವಾ ಕೀಳಾಗ ಮೊದಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಇಷ್ಟು ನಡವಳಿಕೆ ಇದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸ್ಕೊಂಡು ಬಂದಿರ್ತಾನೆ ನಮ್ಮ ಈ ನಾಡಿನಲ್ಲಿ. ಇಂಥವನಿಗೆ ಇಷ್ಟೊಂದು ಸ್ವಾಭಿಮಾನದ ಧಕ್ಕೆಗಳು ತಂದು ಕೊಡ್ತಕ್ಕಂಥ ಹೇಳಿಕೆಗಳು ಕೊಟ್ಟರು ಇವನನ್ನು ಬೆಂಬಲಿಸಿ ಉಳಿಸ್ಕೊಂಡು ಇವನು ಹಿಂದೆ ಅವನನ್ನು ಕಾಯ್ತಾ ಇರ್ತಕ್ಕಂಥ ಕಾರಣದ ಕೈ ಯಾವುದು ಅನ್ನೋದು ನಮ್ಗೆ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಈ ಕೆಲಸನ ಮಾಡೋಕ್ಕೆ ಆಗೋದೇ ಇಲ್ಲ. ನಾವು ಚೇತನ್ ಇದನ್ನು ಮಾಡಿದ್ದಾನೆ ಅಂತಂದರೆ ಚೇತನವನು ಏಕಾಏಕಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಈ ಹಿಂದೆ ಕೂಡ ಹಲವಾರು ಸಮುದಾಯಗಳನ್ನ ಅವನು ಇದೇ ರೀತಿ ಮಾಡಿದ್ರು ಕೂಡ ಯಾವುದೇ ಕಾನೂನು ರೀತಿಯಲ್ಲಿ ಅವನಿಗೆ ಕ್ರಮ ತಗೊಳ್ಳದೆ ಅವನು ಮುಂದುವರಿಸ್ತಾ ಇದ್ದಾನೆ. ಅವನ ಬೆನ್ನಿಂದ ಯಾರೋ ಒಬ್ಬ ಮಜಾವಾದಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಸಮಾಜಗಳನ್ನು ದಿಕ್ಕು ತಪ್ಪಿಸಿ ಅವನು ತೆರೆಮರೆಯಲ್ಲಿ ಹಿಂದೆ ಕೂತ್ಕೊಂಡು ಸಮಾಜವನ್ನು ಆಗ್ತಾ ಇರ್ತಕ್ಕಂಥ ಅಲ್ಲೋಲಕಗಳನ್ನು ಮಜಾ ತಗೊಳ್ತಾ ಮಜವಾದಿ ಇದ್ದಾನೆ. ಅವನಿಗೂ ಕೂಡ ಇದು ನೇರವಾದಂಥ ಒಂದು ಎಚ್ಚರಿಕೆ. ಇವೆಲ್ಲ ಜಾತಿ ದಿವಸ ನಡೆಯೋದಿಲ್ಲ. ನಮ್ಮ ಕೆಂಪೇಗೌಡರ ಇತಿಹಾಸದ ಬಗ್ಗೆ ಅವನು ಹೇಳ್ತಾನಲ್ಲ, ಜಾತೀಯವಾದಿಯಾಗಿ ಅವ್ರ ಜೊತೆಗೆ ಬಿಂಬಿಸ್ತಾ ಇದ್ರಂತ. ನಮ್ಮ ಭಾಗದಲ್ಲಿ ಮಾಲೂರು, ಕೋಲಾರ ಕಡೆ ಕೆಂಪೇಗೌಡ ಜಯಂತಿ ಆದಾಗ ತಾವೆಲ್ಲ ಮಾಧ್ಯಮ ಮಿತ್ರರು ನೋಡುತ್ತೀವಿ. ಎಲ್ಲ ಜಾತಿ ವರ್ಗದವರು ನಮ್ಮ ಜೊತೆ ಬಾವುಟ ಹಾಕ್ಕೊಂಡು ಶಾಲು ಹಾಕ್ಕೊಂಡು ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತೀವಿ. ಮುಸಲ್ಮಾನರ ಆದಿಯಾಗಿ ನಮ್ಮ ಜೊತೆ ಬಂದಿದ್ರೆ ನನ್ನ ಹತ್ರ ಫೋಟೋಸ್ ಇದ್ದಾವೆ. ನಾವು ಆ ರೀತಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥದ್ರಲ್ಲಿ ಇವರು ವಿಂಗಡಿಸಿ ಒಬ್ಬೊಬ್ಬರನ್ನ ನೀಚವಾಗಿ ಮಾತಾಡಿ ಅವನೇನು ಒಬ್ಬ ಇತಿಹಾಸ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬಿಟ್ರೆ ಅವ್ನು ದೊಡ್ಡನಾಗ್ಬಿಡ್ತೀನಿ ಅಂದ್ಕೊಂಡಿದ್ದಾನೆ ಏನೋ ಗೊತ್ತಿಲ್ಲ. ಇವನು ಚಿತ್ರನಾಟ ಅಂತೆ. ಬಹುಶಃ ನಾನು ಕೇಳ್ಪಟ್ಟ ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಇವನಿಗೆ ಚಿತ್ರರಂಗದಿಂದ ಬ್ಯಾನ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಇವನು ಇಂಥ ಹುಚ್ಚಾಟಲ್ಲಿ ನೋಡಿ ಬೂಟಲ್ಲಿ ನೋಡಿ ದೂರ ಇಟ್ಟಿರ್ಬೇಕು ಅವನ್ನ. ಯಾಕಂದರೆ ಅವ್ನಿಗೆ ಇನ್ನೂ ಕೆಟ್ಟ ಪದಗಳು ಕೂಡ ಬಳಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಒಂದು ಹೇಳಿಕೆಗಳು, ಇಂಥ ಒಂದು ಹುಚ್ಚಾಟಗಳನ್ನ ಇವನು ನಿಲ್ಲಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಅವನಿಗೆ ಸರಿಯಾಗಿ ಉತ್ತರ ಕೊಡಬೇಕಾಗುತ್ತೆ. ಒಂದು. ಎರಡನೇದು, ನಾನು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಬಗ್ಗೆ ಕೂಡ ಇಲ್ಲಿ ಒಂದು ಪ್ರಸ್ತಾಪ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಒಂದು ಸಮುದಾಯವನ್ನು, ನಮ್ಮ ಒಕ್ಕಲಿಗ ಸಮುದಾಯವನ್ನು ಇದು ಬಹಳ ವಾತಾವರಣ ಬೇರೆ ಸರಿ ಇಲ್ಲ. ರಾಜ್ಯದಲ್ಲಿ ಒಂದು ಸರಿಯಾದಂತಹ ಒಂದು ವ್ಯವಸ್ಥೆ ಇದೆ. ಆದರೆ ಬಹುಶಃ ಜನಸಂಖ್ಯೆ ಜಾಸ್ತಿ ಇರ್ಬೋದು. ಬಹಳಷ್ಟು ಜನಕ್ಕೆ ಈ ಹುಚ್ಚಿಡ್ದಿರೋ ಮಂಗ, ಈ ಅಹಿಂಸಾ ಚೇತನ್ ಅನ್ನೋವಂಥ ಹುಚ್ಚಿಡ್ದಿರೋ ಒಂದು ಮಂಗ ಏನೋ ಒಂದು ತಪ್ಪು ಮಾಡಿಬಿಟ್ಟಿದೆ.
ಅದನ್ನು ಹಿಡ್ಕೊಂಡು ಹೋಗೋಕ್ಕೆ ಇವತ್ತು ಜಾಸ್ತಿ ಜನಕ್ಕೆ ಗೊತ್ತಾಗಿಲ್ಲ, ಇಲ್ಲ ಅಂದರೆ ಆಲ್ರೆಡಿ ಹಿಡ್ದಾಕ್ಬಿಡ್ತಾಯಿದ್ರು. ಯಾಕಂದರೆ ಅವ್ನು ಮಾತಾಡಿರೋ ವಿಷಯ ಇದೆಯಲ್ವಾ, ಇದು ನಾಡು ನುಡಿ ಮತ್ತು ಅಸ್ಮಿತೆ ಅಂತ ಬಂದಾಗ ನಾನು ಮಾತಾಡ್ತಾ ಇರೋದು ಸಾಮಾನ್ಯ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾಡಪ್ರಭುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾಡಪ್ರಭು ಅಂತಂದರೆ ಈ ನಾಡಿನ ಅಸ್ಮಿತೆ. ಅಂದರೆ ಇವತ್ತು ಕನ್ನಡಿಗರನ್ನ ಇವನು ಏನು ಪ್ರವೋಕ್ ಮಾಡಿದ್ದಾನೆ ಈ ಅಯೋಗ್ಯ, ಕನ್ನಡವನ್ನೇ ಬಳಸ್ಕೊಂಡು. ಈ ಅಯೋಗ್ಯನಿಗೆ ಕನ್ನಡ ಮಾತಾಡುವಂಥ ಅರ್ಹತೆ ಇಲ್ಲ. ಯಾಕಂತಂದರೆ ಕನ್ನಡ ಅಸ್ಮಿತೆಗಳಿಗೆ ಬೆಲೆ ಕೊಡದೇ ಇರತಕ್ಕಂಥ ಅಯೋಗ್ಯ ಇವನು. ಇವತ್ತು ನಮ್ಮ ಕನ್ನಡಿಗರು ನಾಡಿನಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಏನು ಕನ್ನಡಿಗರಿದ್ದಾರೆ, ನಾವೆಲ್ಲ ಕನ್ನಡಿಗರು ಸೇರಿ ಇಂಥವನನ್ನು ಬಹಿಷ್ಕಾರ ಹಾಕಬೇಕು. ಎಲ್ಲಿಂದ ಅಂತಂದರೆ ಕನ್ನಡಿಗರ ಹೃದಯದಿಂದ, ನಮ್ಮ ಮೈಂಡಿಂದ ಇಂಥ ಮಂಗಗಳನ್ನು ಆಚೆ ಹಾಕಬೇಕು. ನಾವೇ ಇಂಥವ್ರನ್ನೆಲ್ಲ ಸೋಷಿಯಲ್ ಮೀಡಿಯಾಲೆಲ್ಲ ಅಲ್ಲಿ ಇಲ್ಲಿ ಒಂದು ಲೈಕು ಕಮೆಂಟ್ ಹಾಕಿ ಪ್ರೋತ್ಸಾಹ ಮಾಡ್ತಾ ಇರ್ತೀವಿ.